ಎಲ್ಲರಿಗೂ ನನ್ನ ನಮಸ್ಕಾರ ಫ್ರೆಂಡ್ಸ್. ಮಲೆನಾಡಿನ ಬಿಸಿ ಬಿಸಿಯಾದ ಮೀನು ಸಾಂಬಾರು ಮತ್ತು ಮಸಾಲ ಫ್ರೈ, ಮೀನಿನ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ, ಈ ತವಾ ಫ್ರೈ ನೋಡ್ತಾ ಇದ್ರೇ ಎಷ್ಟು ಸಖತ್ತಾಗಿದೆ ಅಲ್ಲ. ಇನ್ನು ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾವು ಸಾಂಬಾರಿಗೆ ಏನೇನು ಪದಾರ್ಥ ಬೇಕು ನೋಡ್ಕೊಬರೋಣ ಫ್ರೆಂಡ್ಸ್. ಇದು ನಾನು ಒಣಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಧನಿಯಾ, ಹಾಗೆ ಸ್ವಲ್ಪ ಮೆಂತ್ಯ, ಜೀರಿಗೆ, ಸಾಸಿವೆ, ಇದನ್ನೆಲ್ಲ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮಾಟೊನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಎರಡನ್ನೂ ಫ್ರೈ ಮಾಡಿಕೊಂಡು ನೀಟಾಗಿ ಇವಾಗ ಇದು ತಣ್ಣಗಾದ್ಮೇಲೆ ರುಬ್ಬಬೇಕು ಫ್ರೆಂಡ್ಸ್. ನಾನು ರುಬ್ಕೊಬಂದ್ಬಿಡ್ತೀನಿ. ಹಾಗೆ ಜೊತೆಗೆ ತೆಂಗಿನಕಾಯಿನ ಸ್ವಲ್ಪ ಸೇರಿಸ್ಕೋಬೇಕು. ಎಲ್ಲರೂ ಹಾಕಲ್ಲ, ನಾವು ಹಾಕ್ತೀವಿ, ಚೆನ್ನಾಗಿರುತ್ತೆ ಹಾಕಿದ್ರೆ. ನೋಡಿ, ನಾನು ಇವಾಗ ರುಬ್ಕೊಬಂದಿದ್ದೀನಿ. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ಫ್ರೆಂಡ್ಸ್. ಇದು ಆವಾಗಲೇ ಮೀನು ಸಾಂಬಾರು ತುಂಬ ಟೇಸ್ಟಾಗಿ ಸಿಗೋದು, ನಮಗೆ ಟೇಸ್ಟಿಯಾಗಿ ಬರುತ್ತೆ. ನೈಸಾಗಿ ರುಬ್ಬಬೇಕು, ತರಿ ಇದ್ದರೆ ಚೆನ್ನಾಗೇ ಇರಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬಿಡೋಣ. ಈಗ ನಾವು ಇದು ರೆಡಿಯಾಗಿದೆ. ಈಗ ಗ್ಯಾಸ್ ಅಂಟಿಸ್ಕೊಂಡು ನಾವು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದು ದಪ್ಪ ಪಾತ್ರೆ, ಮೀನು ಸಾರಿಗೆಲ್ಲ ಸ್ವಲ್ಪ ದಪ್ಪ ಪಾತ್ರೆ ಇದೆ, ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಮಲೆನಾಡು ಸೈಡು ಮಣ್ಣಿಂದು ಪಾತ್ರೆ ಸಿಗುತ್ತೆ ಮೀನಿಂದು, ಅದು ನಂತರ ಇಲ್ಲ. ನಾನು ಹಾಗಾಗಿ ದಪ್ಪ ಪಾತ್ರೆಯಲ್ಲೇ ಇದರಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆ ಕಾದಿದೆ, ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಎಣ್ಣೆ ಕಾದ್ಮೇಲೆ ಇದಕ್ಕೇ ನಾವು ಒಗ್ಗರಣೆ ಮಾಡ್ಕೊಬಿಡೋಣ. ಕಾದಿದೆ ಎಣ್ಣೆ, ಈರುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಜೊತೆಗೇ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು ಥರ ನೀಟಾಗಿ. ಅದಕ್ಕೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನಾವು. ನೋಡಿ, ಸಾಸಿವೆ ಜೊತೆಗೆ ಹಾಗೆ ಕರಿಬೇವನ್ನು ಹಾಕ್ಕೊಬಿಡೋಣ. ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಮೀನು ಸಾರು ಒಂಥರ ಘಮ ಚೆನ್ನಾಗಿರುತ್ತೆ. ಅದು ಕೆಲವ್ರು ಹಾಕಲ್ಲ, ನಾವಿಲ್ಲಿ ಮಲೆನಾಡು ಸೈಡು ಹಾಕ್ತೀವಿ. ಕೆಲವ್ರು ಹಾಕಲ್ಲ, ನಾವಂತೂ ಹಾಕ್ತೀವಿ. ಹಾಕಿದ್ರೇ ಫ್ಲೇವರ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡೋಣ ನೀಟಾಗಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಚೆನ್ನಾಗಿರುತ್ತೆ, ಅದು ಹಸಿ ಇರಲ್ಲ. ಆವಾಗ ನೀಟಾಗಿ ಕೆಂಪಗಾದರೆ ನೀಟಾಗಿ ಫ್ರೈ ಆಗಿದೆ ಅಂತ ಚೆನ್ನಾಗಿರುತ್ತೆ. ಇವಾಗ ನಾವು ಇದಕ್ಕೆ ಮಸಾಲೆ ರುಬ್ಕೊಂಡಿದ್ವಲ್ಲ, ಅದನ್ನು ಇದೇ ಎಣ್ಣೆಗೆ ನಾವು ಹಾಕ್ಕೊಬಿಡೋಣ. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜೊತೆಗೆಲ್ಲ ನೀಟಾಗಿ ಅದು ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಇದು ಮೀನು ಸಾಂಬಾರು ನೋಡಿ, ಇವಾಗ ಹಾಕ್ಕೊತಾ ಇದ್ದೀನಿ. ಈ ಮೀನು ಸಾಂಬಾರು ಮಳೆಗಾಲದಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಅಂತೂ ತಿಂತಾಯಿದ್ರೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಎಲ್ಲನೂ ನಾನು ಹಾಕ್ಕೊಂಡು ಇವಾಗ ಎಣ್ಣೆ ಜೊತೆಗಿದ್ದು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಇದು ಎಣ್ಣೆಗೆ ಮಿಕ್ಸ್ ಆಗಲ್ಲ, ನೀಟಾಗಿ ಫ್ರೈ ಮಾಡಿದಾಗ್ಲೇ ಅದು ಮಿಕ್ಸ್ ಆಗೋದು, ಆವಾಗಲೇ ಮಸಾಲೆ ಚೆನ್ನಾಗಿ ಬರುತ್ತೆ. ಈ ಚಳಿಗಾಲದಲ್ಲಿ ಖಾರ ಸ್ವಲ್ಪ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ಹೀಗೆ ಸ್ವಲ್ಪ ಬೆಂದ್ಕೊಳ್ಳಿ, ನೀರೇನೋ ಹಾಕೋದು ಬೇಡ. ಅದರ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು, ಅವಾಗ ಚೆನ್ನಾಗಿರುತ್ತೆ. ಈಗ ನೋಡಿ, ತೆಗಿತಿದ್ದೀನಿ ನಾನಿದು. ನೋಡಿ, ಈ ಥರ ಗಟ್ಟಿಯಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಆಗೋಲ್ಲ. ಮತ್ತು ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ನಾವು ನೀರು ಹಾಕ್ಕೊಳ್ಳೋಣ. ಎಷ್ಟು ಹದ ಬೇಕು ಅಷ್ಟು. ನೋಡಿ, ಇದು ನೀಟಾಗಿ ಮಸಾಲೆ ಎಣ್ಣೆ ಜೊತೆಗೆ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಮಿಕ್ಸಿ ಜಾರ್ ಇದು ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನೀರು ಹಾಕ್ಕೊಂಡು ಅದೇ ನೀರನ್ನೇ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಿಮಗೆ ನೋಡಿ, ಮೀನು ಸಾಂಬಾರು ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ, ಒಂದು ಹದದಲ್ಲೇ ಇರಬೇಕದು. ತುಂಬ ತೆಳ್ಳನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನಾವು ಬೂತಾಯಿ, ಪುಳಿ ಮಂಜೆಲ್ಲ ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಮಾಮೂಲಿ, ಇದು ರಘು ಮೀನು, ಹಾಗಾಗಿ ನಾನು ಈ ಥರ ಇಷ್ಟು ಹದದಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ. ನೀರು ಕುದ್ಮೇಲೆ ಇದು ಮಸಾಲೆ ಒಂದು ಹದ ಬರುತ್ತೆ, ಆವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ಇಷ್ಟು ತೆಳ್ಳಗಿದೆ, ಮೀಡಿಯಮ್ಮಾಗಿ ನೋಡಿ. ಒಂದ್ಸತಿ ಎಲ್ಲ ತಿರುಗಿಸ್ಕೊಂಡು ಫ್ರೆಂಡ್ಸ್, ಇವಾಗ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ರೆ ಅಲ್ವಾ ಎಲ್ಲ ಟೇಸ್ಟು ಸಿಗೋದು ಸಾಂಬಾರು. ನೋಡಿ, ಎಷ್ಟು ಬೇಕಷ್ಟು ಹಾಕ್ಕೋತಾ ಇದ್ದೀನಿ.
ಕಲ್ಲುಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಮಾಮೂಲಿ ಅದು ಹಾಕ್ಕೊಂಡ್ರೂ ಓಕೆನೇ. ನೋಡಿ ಇಷ್ಟು ತೆಳ್ಳಗೆ ನನಗಾಗಿದೆ. ಇದು ಮೀನು ಹಾಕಿದ್ಮೇಲೆ ಮತ್ತೆ ಪಾತ್ರೆ ಇಲ್ಲಿಗೆ ಬರುತ್ತೆ. ಆಮೇಲೆ ಮೀನು ಸಾರು ಅಂದ ತಕ್ಷಣ ನೋಡಿ ಹುಣ್ಸೆಹಣ್ಣು ಬೇಕೇ ಬೇಕು. ಅದರಲ್ಲೂ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಏನೂ ತೊಂದರೆ ಆಗೋಲ್ಲ, ಚೆನ್ನಾಗಿರುತ್ತೆ. ನಮ್ಮ ಕಡೆ ಮಲೆನಾಡಲ್ಲಿ ನಾವು ಮೀನು ಸಾಂಬಾರು ಕುದಿಯೋ ಟೈಮಲ್ಲಿ ಈ ಸ್ವಲ್ಪ ಮೀನು ಹಾಕೋಕ್ಕಿಂತ ಮುಂಚೆ ಒಂದು ಟೊಮೊಟೊ ಹಾಕ್ತೀವಿ. ಒಂದು ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಟೊಮೊಟೊ ಹಾಕಿ ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹೀಗೆ ಮಧ್ಯೆ ಕುಯ್ದು ಹಾಕ್ತೀವಿ, ಒಂದು 3-4 ಅಷ್ಟೇ ಟೇಸ್ಟಿಗೆ. ನನಗೆ ಇಲ್ಲಿ ಬೇಡ, ಅದು ಆಪ್ಷನ್ನು, ಇದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ. ಟೊಮೊಟೊ ಒಂದೇ ಸಾಕು. ನೋಡಿ ಇವಾಗ ಟೊಮೊಟೊ ಹಾಕಿ ಎಲ್ಲ ನೀಟಾಗಿ ಒಂದು ಸರ್ತಿ ತಿರುಗಿಸ್ಕೊಂಡು ಥರ ನೀಟಾಗಿ ಆಗಿದೆ. ಇವಾಗ ಕರೆಕ್ಟಾಗಿದೆ. ಮುಚ್ಚಿಬಿಡೋಣ ಫ್ರೆಂಡ್ಸ್. ಮುಚ್ಚೋದು ಬೇಡ, ಸಾರಿ, ಈಗ ಒಂದು ಸ್ವಲ್ಪ ಹೊತ್ತು ಅದು ಕುದೀಲಿ ಹಾಗೇ, ಆಮೇಲೆ ನಾವು ಮುಚ್ಕೊಳ್ಳೋಣ. ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಕುದಿ ಬರ್ತಾ ಇದೆ. ಈಗ ಕುದಿ ಬರುತ್ತೆ. ಕುದಿ ಬಂದಮೇಲೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ. ಆವಾಗಲೇ ಇದು ಮಸಾಲೆ ಘಮ ಬರ್ತಾ ಇರುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಕುದಿ ಬಂದಿದೆ ಅಲ್ವಾ. ನೋಡಿ ನೀರು ಇವಾಗ ಕರೆಕ್ಟಾಗಿದೆ, ನನಗೆ ಈ ಹದ ಬಂದಿದೆ. ಇವಾಗ ನಾನು ಮೀನಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿದ್ದೆ. ಅದನ್ನು ತೆಗೆದು ಹಾಕೋತಾ ಇದ್ದೀನಿ ಸಾಂಬಾರಿಗೆ. ನೋಡಿ ಮೀನಿನ ತಲೆನ ಕೆಲವರು 2 ಹೋಳು ಮಾಡ್ತಾರೆ, ನಾನು ಇಡೀದು ಹಾಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಮೀನು ತಲೆ ತಿಂತಾ ಇರಬೇಕಾದ್ರೆ, ಅದಕ್ಕೋಸ್ಕರ ನಾನು ಹಾಗೆ ಇಡೀದು ಹಾಕಿದ್ದೀನಿ. ನೋಡಿ ಹಾಕಿ ಈ ಥರ ನಿಧಾನವಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ಮೀನು ತುಂಬ ಸ್ಮೂತ್ ಅಲ್ವಾ, ಕಟ್ ಆಗುತ್ತೆ, ಪುಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ತಿರ್ಸ್ಕೊಂಡ್ರೆ ಅದು ಸಾಂಬಾರು ಜೊತೆಗೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ ಈ ಥರ ಇದೀಗ ರೆಡಿ ಆಗಿದೆ. ಇದಕ್ಕೆ ನಾವು ಮುಚ್ಚಿಟ್ಬಿಡೋಣ. ಇದು ಮೀನು ಬೆಂದ್ಕೊಳ್ಳಿ ಇದ್ರ ಜೊತೆ, ಮಸಾಲೆ ಜೊತೆಗೆ ನೀಟಾಗಿ. ನೋಡಿ ಈಗ ನಾವು ಫ್ರೈ ಮಾಡೋದು ಹೇಗೆ ನೋಡ್ಕೊಬಂದ್ಬಿಡೋಣ. ಮಸಾಲೆ ಫ್ರೈಗೆ ಫ್ರೆಂಡ್ಸ್, ಇದು ಒಣಮೆಣ್ಸಿನ್ಕಾಯಿ ನಾನು ತೊಳೆದು ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಇದು ಏತಕ್ಕೆ ಅಂದರೆ ನಾನು ಬೇಯಿಸಿಟ್ಕೊಳ್ಳೋದು ನನಗೆ ಒಳ್ಳೆ ಕಲರ್ ಬರುತ್ತೆ ಈ ಬೇಯಿಸಿಟ್ಕೊಳ್ಳೋದ್ರಿಂದ, ಮತ್ತು ಸ್ಮೂತಾಗಿ ಪೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಇದು ರುಬ್ಕೊಬಂದಿದ್ದೀನಿ ನಾನು. ಇದ್ರಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕಾರ್ನ್ಫ್ಲೋರು, ಸ್ವಲ್ಪ ಅಕ್ಕಿ ಹಿಟ್ಟು, ಅರಿಶಿನ ಪುಡಿ ಮತ್ತು ಉಪ್ಪಿದೆ ಫ್ರೈಗೆ. ಇದು ನಾನು ಒಂದು ಹದದಲ್ಲಿ ಇಷ್ಟು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಯಾವುದಾದ್ರೂ ಫಿಶ್ ಮಸಾಲ ಇಲ್ಲ ಫಿಶ್ ಕಬಾಬ್ ಮಸಾಲ ಯಾವುದಾದ್ರೂ ತೊಗೊಂಡು, ಯಾವ ಬ್ರ್ಯಾಂಡ್ ಆದರೂ ಓಕೆ, ನನಗೆ ಇದು ಇಷ್ಟ ಆಯಿತು, ನನಗೆ ತೊಗೊಂಡಿದ್ದೀನಿ. ಇದು ತೊಗೊಂಡು ಇವಾಗ ಮತ್ತು ನಾನು ಅದು ಪೇಸ್ಟ್ ಥರ ರುಬ್ಕೊಂಡಿದ್ನಲ್ಲ, ಇದನ್ನು ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರು ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀಟಾಗಿ. ಇದನ್ನೆಲ್ಲ ಹಾಕ್ಕೊಬಿಟ್ಟು ನಾನು ಅದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಎಲ್ಲ ನೋಡಿ ನೀಟಾಗಿ ತಿಕ್ಕೊಳ್ಳಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫ್ರೈಗೆ. ಇದನ್ನೇ ಬೇಕಾದರೆ ನೀವು ರವಾ ಫ್ರೈ ಕೂಡ ಮಾಡ್ಕೋಬೋದು, ನಾನು ಆಮೇಲೆ ಹೇಳ್ತೀನಿ. ನಾನಿವಾಗ ಇದು ತವಾ ಫ್ರೈಗೆ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆ ಎರಡಕ್ಕೂ ಒಂದೇ ಸೇಮು. ಆಮೇಲೆ ನಾವು ಲಾಸ್ಟಲ್ಲಿ ರವೆ ಮಾತ್ರ ಚೇಂಜ್ ಮಾಡ್ಕೊತೀವಿ, ರವೆ ಹಾಕ್ಕೋತೀವಿ ಅಷ್ಟೇ. ಇವಾಗ ಹುಣಸೆಹಣ್ಣು ಹುಳಿ ನೋಡಿ, ನಮ್ಮ ಕಡೆ ಮುರುಗ್ಡು ಹುಳಿ ಆಮೇಲೆ ವಾಟೆ ಹುಳಿ ಎಲ್ಲ ಸಿಗುತ್ತೆ. ಬಟ್ ನನಗದು ಯಾವುದು ಸಿಕ್ಕಿಲ್ಲ. ಈಗ ಹುಣಸೆಹಣ್ಣೆ ನಾನು ಜಾಸ್ತಿ ಯೂಸ್ ಮಾಡೋದು, ಹುಣಸೆಹಣ್ಣು ಹುಳಿನೇ ಹಾಕ್ಕೋತಾ ಇದ್ದೀನಿ. ಮತ್ತು ಹುಣಸೆಹಣ್ಣಿಗೆ ತುಂಬ ನೀರು ಹಾಕಿ ನೆನೆಸಿಟ್ಬೇಡಿ, ಆಮೇಲೆ ಯಾಕಂದರೆ ಹುಣಸೆ ಹಣ್ಣಿಂದು ಹುಳಿ ಇರೋಲ್ಲ, ಬರೀ ನೀರು ಮಾತ್ರ ತೆಳ್ಳಗಾಗ್ಬಿಡುತ್ತೆ. ಸಾರಿ. ಥರ ನೋಡಿ ಎಲ್ಲ ಹಾಕ್ಕೊಂಡು ನಾನು ಹದ ಆಗಿದೆ. ನನಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋತೀನಿ. ಜಾರಿಂದ ನೀರು ಇಟ್ಕೊಂಡಿದ್ದೀನಿ, ಮಿಕ್ಸಿ ಜಾರ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಇದಕ್ಕೆ ನಾನು ಯಾವುದೇ ಥರ ಕಲರ್ ಹಾಕಿಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರನೇ ಮೆಣಸಿನ್ಕಾಯಿ ಬೇಯಿಸ್ಕೊಂಡು ಇಟ್ಕೊತೀನಿ ಯಾವಾಗಲೂ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನನಗೆ, ನಾನು ಇದೇ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ದು. ನೋಡಿ ಎಷ್ಟು ಚೆನ್ನಾಗಿ ಹದ ಮತ್ತು ಕಲರು, ಆ ಪೇಸ್ಟ್ ಕೂಡ ತುಂಬ ನೈಸಾಗಿರುತ್ತೆ ಫ್ರೆಂಡ್ಸ್, ನಮಗೆ ರಫೇ ಸಿಗಲ್ಲ. ಇದೆಷ್ಟು ಚೆನ್ನಾಗಿದೆ. ಈಗ ನಾನೆಲ್ಲ ಮೀನಿಗೂ
ಹಚ್ಕೊಂಡ್ಬಿಡ್ತೀನಿ ನೀಟಾಗಿ. ನೋಡಿ ಇಷ್ಟು ನಾನು ಮೀನು ತೊಗೊಂಡಿದ್ದೀನಿ. ಇದನ್ನು ಸ್ಲೈಸು ಸ್ವಲ್ಪ ತೆಳುಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್. ಸಾಂಬಾರ್ಗೆ ಹಾಕೋ ಥರ ದಪ್ಪ ಮಾಡ್ಕೋಬಾರ್ದು. ನಾನಿಲ್ಲಿ ತೆಳುಗಾಗಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಮಸಾಲೆ ಎಲ್ಲ ಹಚ್ಚಿ ನೀಟಾಗಿ ನಾನು ಇವಾಗ ಎಲ್ಲದಕ್ಕೂ ಹಚ್ಕೋತೀನಿ. ಈ ಹಚ್ಚಿರ್ತೀವಲ್ಲ ಮಸಾಲೆನ, ಅದನ್ನೇ ರವೆ ಫ್ರೈ ಮಾಡಬೇಕು ಅಂದರೆ ಫ್ರೆಂಡ್ಸ್ ನಾವು ಫಸ್ಟು ರವೆನ ಸ್ವಲ್ಪ ಹುರ್ಕೊಬಿಟ್ಟು ನೀಟಾಗಿ ಅದಕ್ಕೆ ಉಪ್ಪು ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕಾದ್ರೆ ಇದೇ ಮಸಾಲೆ ಹಚ್ಚಿರೋ ಮೀನನ್ನ ತೊಗೊಂಡು ಆ ರವೆಲಿ ಸ್ವಲ್ಪ ಹಿಂಗೆ ಹಚ್ಚಿ ಅದ್ದಿ ಮಾಮೂಲಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಅದು ರವೆ ಫ್ರೈ ಆಗುತ್ತೆ. ನೋಡಿ ತವಾ ಫ್ರೈಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾನು ಹೇಳಿದ್ದು. ಇದೆಲ್ಲದನ್ನು ಚೆನ್ನಾಗಿ ಹಿಡಿದಿದೆ ಮಸಾಲೆ ಎಲ್ಲ ಹಚ್ಕೊಂಡಿದ್ದೀನಿ. ಈಗ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ತವ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಅದಕ್ಕೆ ಆಯಿಲ್ ಮೇಲೆ ಇದನ್ನು ಒಂದೊಂದಾಗಿ ಇಡ್ತಾ ಬಂದಿದ್ದೀನಿ. ಇಟ್ಟು ಸ್ವಲ್ಪ ಹೊತ್ತು ಮುಚ್ಚಬೇಕು ಫ್ರೆಂಡ್ಸ್. ನನಗೆ ಓಪನ್ ಮಾಡಿರೋದು ತೋರಿಸ್ತಿದ್ದೀನಿ. ಒಂದು 5 ನಿಮಿಷ ಮುಚ್ಚಿ ಆಮೇಲೆ ಮತ್ತೆ ಇದು ಬಿಟ್ಟು ಮತ್ತೆ ಉಲ್ಟಾ ತಿರುಗಿಸಿ ಬೇಯಿಸ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನಂತೂ ಮರೀಲೇಬೇಡಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋ ನೋಡಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.